ಇರಾನ್ ಎಷ್ಟು ದಿನಗಳ ಕಾಲ ಯುದ್ಧವನ್ನು ಮುಂದುವರೆಸಬಲ್ಲದು? ಇರಾನ್ನ ಯುದ್ಧದ ಖರ್ಚಿನ ಲೆಕ್ಕಕ್ಕೆ ನಾವು ಬಂದುಬಿಟ್ಟಾಗ ಬೇಕಾದಷ್ಟು ವಿಚಾರಗಳಿವೆ. ಇಲ್ಲಿ ಬೇಕಾದಷ್ಟು ವಿಚಾರ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ, ನಾವು ಇರಾನ್ ಯುದ್ಧ ಖರ್ಚು ಅಂತ ಚೆಕ್ ಮಾಡ್ಕೊಂಡ್ಬಿಟ್ರೆ, ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಮಾಡಲಿಕ್ಕೆ 830 ಕೋಟಿಯಿಂದ 2000 ಕೋಟಿಗಳು ಬೇಕಾಗ್ತವೆ. ಸೈನ್ಯದ ಮ್ಯಾನೇಜ್ಮೆಂಟು, ಇಂಧನ ಅಂತ ಬಂದಾಗ 160 ಕೋಟಿಗಳಿಂದ 415 ಕೋಟಿ ಖರ್ಚಾಗುತ್ತೆ. ಅವರಿಗೆ ಸಂಬಳ, ಆಹಾರ, ವೈದ್ಯಕೀಯ ಸೇವೆ ಅಂತ ಬಂದಾಗ 500ರಿಂದ 600 ಕೋಟಿ ಬೇಕು. ಗುಪ್ತಚರ ಮತ್ತು ಸೈಬರ್ಗೆ 80ರಿಂದ 110 ಕೋಟಿ ಖರ್ಚಾಗುತ್ತೆ. ಒಂದು ದಿನದ ಖರ್ಚು ಇರಾನ್ಗೆ 3200 ಕೋಟಿಯಿಂದ 3400 ಕೋಟಿ. ಅವ್ರಿಗೇನು ಬಿಡ್ರಿ, ಆಯಿಲ್ ಬೇಕಾದಷ್ಟಿದೆ, ಎಲ್ಲ ಮಾರಿ ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದಾರೆ. ಇದೇ ನಿಜ ಆಗಿದ್ದರೆ ಇರಾನ್ನ ಇನ್ಫ್ಲೇಷನ್ ಇದೆಯಲ್ಲ, ಇರಾನ್ ಇನ್ಫ್ಲೇಷನ್ನು ನಿಮಗೆ ಗಾಬರಿ ಹುಟ್ಟಿಸ್ಬಿಡುತ್ತೆ. ಅಮೆರಿಕದ $1 ಎದುರುಗಡೆ ಲಕ್ಷಾಂತರ ರೂಪಾಯಿ ರಿಯಾಲನ್ನು ಕೊಡಬೇಕಾಗತ್ತೆ. ಅವರು ಲಕ್ಷಾಂತರ ರಿಯಾಲನ್ನು ಕೊಡಬೇಕಾಗತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಹೌ ಲಾಂಗ್ ಕ್ಯಾನ್ ದಿಸ್ ವಾರ್ ವಿತ್ ಅಮೆರಿಕಾ ಆರ್ ಇಸ್ರೇಲ್ ಕ್ಯಾನ್ ಇರಾನ್ ಕ್ಯಾರಿ ಅಂತ ಹೇಳಿ? ಲಾಸ್ಟ್ ಇಯರ್ ಈ ಕಾನ್ಫ್ಲಿಕ್ಟ್ ಏನು ನಡೆದಿತ್ತು, ಆವಾಗ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನಾನು ಇಲ್ಲೇ ನಿಮ್ಮ ಸ್ಟುಡಿಯೋಲ್ಲಿ ಕೂತ್ಕೊಂಡು ನಾನು ಹೈಲೈಟ್ ಮಾಡಿದೆ. ಅದೇನು ಅಂತ ಹೇಳಿದ್ರೆ, ಆನ್ ಡೇ 1 ಎಷ್ಟು ಮಿಸೈಲ್ಸ್ನ ಅವ್ರು ಫೈರ್ ಮಾಡಿದ್ರು, ದ ರೇಟ್ ಆಫ್ ಫೈರ್. ಅಫ್ಕೋರ್ಸ್ ಇಟ್ಸ್ ಟ್ರೂ, ನಿಮ್ಮ ಒಂದು ಅಮ್ಯುನಿಷನ್ ಎಷ್ಟಿದೆ, ನಿಮ್ಮ ಮಿಸೈಲ್ಸ್ ಎಷ್ಟಿದೆ, ಡ್ರೋನ್ಸ್ ಎಷ್ಟಿದೆ, ನೀವು ಮುಂಚೆ ಖರ್ಚು ಮಾಡಿ ಎಲ್ಲಾನು ಇಟ್ಕೊಂಡಿದ್ದೀರಾ. ಓಕೆ, ಅಕ್ಸೆಪ್ಟೆಡ್. ಅದನ್ನು ನೀವು ಖರ್ಚುನೂ ಮಾಡ್ತಾ ಇದ್ದೀರಾ. ಐ ಆಮ್ ನಾಟ್ ಸೇಯಿಂಗ್ ನೋ ಟು ಇಟ್. ಓಕೆ, ನಿಮ್ಮ ಡಿಮಾಂಡ್ ಆ್ಯಂಡ್ ಸಪ್ಲೈ, ಇಟ್ಸ್ ಬೇಸಿಕ್ ಎಕನಾಮಿಕ್ಸ್. ನಿಮಗೆ ಡಿಮಾಂಡ್ ಒಂದು ಸ್ವಲ್ಪ ಇದೆ, ನೀವು ಸಪ್ಲೈ ಮಾಡ್ತಿದ್ದೀರಾ. ಈಗ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ನಾವು 2025 ಏನು ನಡೀತು ಜೂನಲ್ಲಿ, ಆ ಕಾನ್ಫ್ಲಿಕ್ಟ್ 12 ಡೇಸ್ ನಡೆದಿದ್ರು. ಫಸ್ಟ್ ಡೇ ದೇ ಫೈರ್ಡ್ ಫುಲ್ ಸಾಲ್ವೋ, ಏನಿತ್ತು ಎಲ್ಲ ಖಾಲಿ ಮಾಡ್ಕೊಳ್ಳೋ ರೇಂಜ್ಗೆ ಅವ್ರು ಹೊಡೆದ್ರು. ಗ್ರ್ಯಾಜುಯಲಿ ನಾವೇ ಡಿಬೇಟ್ ಮಾಡಿದ್ವಿ, ಕಡಿಮೆ ಆಗ್ತಾ ಬಂತು ಅದು. ಬೈ ದಿ ಎಂಡ್ ಆಫ್ ದ 12th ಡೇ ದೇ ವರ್ ಲೆಫ್ಟ್ ವಿತ್ ಆಲ್ಮೋಸ್ಟ್ ನಥಿಂಗ್. ಪೀಪಲ್ ಕ್ಯಾನ್ ಲುಕ್ ಇಟ್ ಅಪ್. ಓಕೆ, ಇವತ್ತಿನ ಪರಿಸ್ಥಿತಿನ ನಾನು ನಿಮಗೆ ಸಿಮಿಲರ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂತ ಹೇಳಿದ್ರೆ, 28th of February ಫಸ್ಟ್ ಡೇ ಕಂಪ್ಲೀಟ್ ಶಾಕ್ ಅಂಡ್ ಸ್ಯಾಚುರೇಷನ್, ಇದೆಲ್ಲ ಎಲ್ಲ ಕಡೆಗೂ ಲಾಂಚ್ ಮಾಡಿಬಿಟ್ರು. ಸೆಕೆಂಡ್ ಡೇ ಆಲ್ಸೋ ಹೈ ಇಂಟೆನ್ಸಿಟಿ ರಿಟಾಲಿಯೇಷನ್, ಫುಲ್ ಆನ್ ಹೈಪರ್ಸಾನಿಕ್ ಮಿಸೈಲ್ಸ್ ಹೋಯ್ತು, ರಾಕೆಟ್ಸ್ ಹೋಯ್ತು, ಹೌತೀಸ್ ಫೈರ್ ಮಾಡಿದ್ರು, ಹೆಜ್ಬುಲ್ಲಾ ಫೈರ್ ಮಾಡಿದ್ರು, ಹಮಾಸ್ ಫೈರ್ ಮಾಡ್ತು, ಎಲ್ಲಾನು ಮಾಡಿದ್ರು. ಹೈ ಇಂಟೆನ್ಸಿಟಿ ನಡೀತು ಸೆಕೆಂಡ್ ಡೇ. ಥರ್ಡ್ ಡೇ ದೇ ಗಾಟ್ ಫ್ರಾಗ್ಮೆಂಟೆಡ್. ಯಾವ ರೇಟಲ್ಲಿ ಫೈರ್ ಹೋಗ್ತಿತ್ತು, ಆ ರೇಟ್ ಆಫ್ ಫೈರ್ ಕಮ್ಮಿ ಆಗ್ಬಿಡ್ತು. ಕಾರಣ ಏನು ಗೊತ್ತಾ, ಈ 2 ದಿನ ಇವ್ರು ಏನು ಫೈರ್ ಮಾಡಿದ್ರು, ಇವರ ಒಂದು ಮೆಜಾರಿಟಿ ಆಫ್ ದ ಸಿಸ್ಟಮ್ಸ್ ಏನಿದೆಯಲ್ಲ, ಇದು ಏನು ಹೇಳ್ತಾರೆ, ಮಿಸೈಲ್ ಲಾಂಚಿಂಗ್ ಸಿಸ್ಟಮ್ ಏನಿದೆಯಲ್ಲ, ದೇ ಆರ್ ನಾಟ್ ಸ್ಟೇಷನರಿ. TEL ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನ, ಅಂದರೆ ಟ್ರಾನ್ಸ್ಪೋರ್ಟರ್, ಎರೆಕ್ಟರ್ ಆ್ಯಂಡ್ ಲಾಂಚರ್. TEL ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನ. ಟ್ರಾನ್ಸ್ಪೋರ್ಟರ್ ಅಂದರೆ ಸೆಟ್ ಆಫ್ ಮಿಸೈಲ್ಸ್ ಏನಿರುತ್ತೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಟು ಎ ಪರ್ಟಿಕ್ಯುಲರ್ ಲೊಕೇಶನ್. ಅದು ಎರೆಕ್ಟ್ ಮಾಡಿ, ನೀವೇ ನೋಡಿರ್ತೀರಾ ಅನ್ಸುತ್ತೆ, ಈ ರೀತಿ ಎರೆಕ್ಟ್ ಆಗುತ್ತೆ. ಅದು ಅವರ ಒಂದು ಟ್ಯೂಬ್ಸ್, ನಾವು ಟ್ಯೂಬ್ಸ್ ಅಂತ ಕರಿತೀವಿ ಅದನ್ನ, ಟ್ಯೂಬ್ಸ್ ಅದನ್ನ ಎರೆಕ್ಟ್ ಮಾಡುತ್ತೆ. ದೆನ್ ಅಲ್ಲಿಂದ ಅದು ಟಾರ್ಗೆಟ್ ಅಕ್ವೈರ್ ಮಾಡಿಕೊಂಡು ಲಾಂಚ್ ಮಾಡುತ್ತೆ. ನಿಯರ್ ಅಬೌಟ್ 1000 ಸೈಟ್ಸ್ ಏನು ಅಮೆರಿಕ ಮತ್ತು ಇಸ್ರೇಲ್ ಟಾರ್ಗೆಟ್ ಮಾಡಿ ಹೊಡೆದಿದೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಿದಾರಲ್ಲ, ಮೋರ್ ದೆನ್ ಹಾಫ್ ಆಫ್ ಇಟ್ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಆರ್ ದೀಸ್ TEL ಲಾಂಚರ್ಸ್. ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇರಾನ್ದು ನಾನು ಹೇಳ್ತಿದ್ದೀನಿ, ದೇ ಹ್ಯಾವ್ ಮಿಸೈಲ್ಸ್, ಬಟ್ ಅವರ ಲಾಂಚರ್ಸ್ ಎಕ್ಸಾಕ್ಟ್ಲಿ 2025 ಜೂನಲ್ಲಿ ಏನಾಗಿತ್ತು ಅದೇ ಪರಿಸ್ಥಿತಿಗೆ ಈಗ ಅದು ನಿಧಾನಕ್ಕೆ ಬರ್ತಾ ಇದೆ. ಈಗ ಅವ್ರು ಹೇಳ್ಬೋದು, ನಾವು ಇನ್ 1 ಮಂತ್ ನಾವು ಕಂಟಿನ್ಯೂ ಮಾಡ್ತೀವಿ, 2 ಮಂತ್ಸ್ ನಾವು ಕಂಟಿನ್ಯೂ ಮಾಡ್ತೀವಿ. ಗುಡ್, ಕಂಟಿನ್ಯೂ ಇಟ್. ಬಟ್ ಎಲ್ಲಿಂದ ಕಂಟಿನ್ಯೂ ಮಾಡ್ತೀರಾ? ವಾಟ್ ಆರ್ ಯು ಗೋಯಿಂಗ್ ಟು ಫೈರ್? ನಿಮ್ಮ ಹತ್ರ ಆಯ್ತು ದುಡ್ಡಿದೆ, ನಿಮ್ಮ ಹತ್ರ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಕೆಪಬಿಲಿಟಿನೂ ಇದೆ, ನೀವು ಮಿಸೈಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಬಟ್ ನೀವು ಲಾಂಚರ್ಸ್ ದಿನಕ್ಕೆ 2 ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೇನೆ. ದಿನಕ್ಕೆ 2 ಮಾಡೋ ಕೆಪಾಸಿಟಿ ಇದೆ. 200 ಮಾಡಿ ಗಿವನ್, ನಿಮ್ಮಲ್ಲಿ ಅಷ್ಟು ಇಂಡಿಜಿನಸ್ ಕೆಪಬಿಲಿಟಿ ಇದೆ ಗಿವನ್. ಬಟ್ ನಿಮ್ಮ ಹತ್ರ ಲಾಂಚರ್ಸ್ ಇದೆಯಾ? ಲಾಸ್ಟ್ ಇಯರ್ ಆಲ್ಸೋ ದ ಫಸ್ಟ್ ಟಾರ್ಗೆಟ್ ವಾಸ್ ದ ಲಾಂಚರ್ಸ್ ಅಂಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಅಂಡ್ ರೈಟ್ ನೌ ದೇ ಡೋಂಟ್ ಹ್ಯಾವ್ ಅನ್ ಏರ್ ಡಿಫೆನ್ಸ್ ಸಿಸ್ಟಮ್. ಕತಾರಲ್ಲಿ ಅಲ್ಲಿ ಮಾಡುವು, ಬಟ್ ದಟ್ ಈಸ್ ನಾಟ್ ಇರಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವೇರ್ ದೇ ಆರ್ ಕಮಿಂಗ್. ನಿಮ್ಮ ಹತ್ರ ಲೆಟರ್ ಸೇ ದುಡ್ಡು ಇದೆ ಅಂದ್ರೂ ನಿಮ್ಮ ಸಪ್ಲೈ ಚೈನ್ಸ್ ಆರ್ ಬ್ಲಾಕ್ಡ್. ಯಾಕಂದ್ರೆ ಹರ್ಮೂಸ್ನ ಸ್ಟೇಟ್ ಆಫ್ ಹರ್ಮೂಸ್ ನೀವೇ ಬ್ಲಾಕ್ ಮಾಡಿದ್ದೀರಾ, ದುಡ್ಡು ಬರಲ್ಲ, ಏರ್ ಸ್ಪೇಸ್ ಈಸ್ ಕ್ಲೋಸ್ಡ್. ಯಾರು ಸಪೋರ್ಟ್ ಮಾಡ್ತಾರೆ ನಿಮಗೆ? ಹೇಗೆ ತರಿಸ್ಕೋತೀರಾ ಅದನ್ನ? ಸೊ ವಾಟ್ ಆರ್ ಯು ಗೋಯಿಂಗ್ ಟುವರ್ಡ್ಸ್? ಇಂಥ ಒಂದು ಪರಿಸ್ಥಿತಿಲಿ ಇಂಟರ್ನಲಿ ಏನಿದೆ ಅಷ್ಟರಲ್ಲಿ ಮಾತ್ರನೇ ಅವ್ರು ಫೈಟ್ ಮಾಡ್ತಿದ್ದಾರೆ. ಈಗ ಹೌ ಲಾಂಗ್, ಇಟ್ಸ್ ಕ್ವೆಶನೇಬಲ್. ಯಾಕಂದ್ರೆ ದೇ ಆರ್ ಡಿಪ್ಲೀಟಿಂಗ್, ಸ್ಲೋಲಿ ದೇ ಆರ್ ಡಿಪ್ಲೀಟಿಂಗ್.